ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಈ ದಿನ ನಾನು ಟೆರೆಸ್ ಗಾರ್ಡನ್ ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಟೆರೆಸ್ ಮೇಲೆ ಯಾವ್ಯಾವ ರೀತಿ ಗಿಡಗಳನ್ನ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗಾಜಿನ ಬಾಟ್ಲಲ್ಲಿ ಸ್ವಲ್ಪ ನೀರು ತುಂಬಿಸಿ ತಾವರೆ ಬೀಜವನ್ನು ಹಾಕಿದ್ದೀವಿ. ಅದರಲ್ಲಿ ಮೇಲ್ಗಡೆ ಎಲೆಗಳು ಬಂದಿದೆ. ಇದು ನಿಂಬೆ ಸಸಿ, ಇದು ಕೆಂಪು ಕಣಗಿಲೆ ಅನ್ನುವಂತಹ ಹೂವು. ಇದಾದಮೇಲೆ ನಾವು ಇಲ್ಲಿ ಜಾಜಿ ಮಲ್ಲಿಗೆ ಅಂದರೆ ಹಳ್ಳಿಗಳ ಕಡೆ ಬಿಡುವಂಥ ಒಂದು ಮಲ್ಲಿಗೆ ಹೂವು, ತುಂಬ ಒಂದು ಸುವಾಸನೆಯನ್ನು ಬೀರುವಂತಹ ಹೂವು. ಇದು ತುಂಬ ಜಾಸ್ತಿ ಸುವಾಸನೆ ಬರುತ್ತೆ. ಈಗ ಮಳ್ಳೆ ಹೂವು ಮಲ್ಲಿಗೆ ಹೂವಕ್ಕಿಂತಲೂ ಹೆಚ್ಚಿನ ಸುವಾಸನೆ ಹೂವಿನಲ್ಲಿ ಇರುತ್ತೆ. ಇದು ನೋಡಿ, ಈ ಒಂದು ಪನ್ನೀರ್ ಪತ್ರೆ ಕೂಡ ಇದೆ. ಇದು ಒಂದು ಮಲ್ಲಿಗೆ ಹೂವಿನ ಗಿಡ, 9 ಸುತ್ತು ಮಲ್ಲಿಗೆ ಬಿಡುವಂತಹ ಒಂದು ಹೂವಿನ ಗಿಡ ಇವಾಗ ಹಾಕಿರೋವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಹೀರೆಕಾಯಿ ಗಿಡವನ್ನು ಕೂಡ ಹಾಕಿದ್ದಾರೆ. ಇದೆಲ್ಲ ನನ್ನ ತಂಗಿ ನಮ್ಮ ಅಮ್ಮನಿಗೆ ಮಾಡಿಕೊಟ್ಟು ಹೋಗಿರೋ ಅಂಥದ್ದು. ಅವ್ರಿಗೆ ಬೇಕಾದಂಥ ಸೊಪ್ಪು ತರಕಾರಿಗಳನ್ನ ಮತ್ತು ಹೂವನ್ನು ಟೆರೆಸ್ ಮೇಲೆ ಬೆಳ್ಕೊಳ್ಳಿ ಅಂತೇಳಿ ಮಾಡಿಕೊಟ್ಟು ಹೋಗಿರೋ ಅಂಥದ್ದು. ಇಲ್ಲಿ ಸೌತೆಕಾಯಿ ಗಿಡನ ಹಾಕಿದ್ದಾಳೆ. ಸೌತೆಕಾಯಿಗಳು ಆಗಲೇ ನೋಡಿ ಆಗಲೇ ಒಂದು 2-3 ಕಿತ್ಕೊಂಡಿದ್ದಾರೆ. ಈಗ ಮತ್ತೆ ತಿರ್ಗಾ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾವೇ ನಮ್ಮ ಕೈಯಾರ ಬೆಳ್ಕೊಂಡು ತಿನ್ನುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದಕ್ಕೆ ನಮಗೆ ಈ ಒಂದು ವಿಡಿಯೋನೇ ಸಾಕ್ಷಿ. ಇಲ್ಲಿ ಕರಿಬೇವಿನ ಸಸಿ ಕೂಡ ಹಾಕ್ಕೊಟ್ಟಿದ್ದಾಳೆ. ಅದು ಬೆಳೆದರೆ ಅವ್ರ ಮನೆಗೆ ಆಗುತ್ತೆ. ಮತ್ತು ಇಲ್ಲಿ ಗುಲಾಬಿ ಹೂವಿನ ಗಿಡಗಳು ಕೂಡ ಇದೆ. ಈ ಗುಲಾಬಿ ಹೂವಿನ ಗಿಡಗಳು ಒಂದು ಯೆಲ್ಲೋ ಕಲರ್ ಇದೆ, ಮತ್ತೊಂದು ಪಿಂಕು, ಇನ್ನೊಂದು ರೆಡ್ಡು, ಹೀಗೆ 3-4 ಗುಲಾಬಿ ಹೂವಿನ ಗಿಡಗಳನ್ನ ಕೂಡ ಅಲ್ಲಿ ಹಾಕಿದ್ದಾಳೆ. ಅದ್ರ ಜೊತೆಗೆ ಪುದೀನ ಕೂಡ ಇದೆ. ಪುದೀನವನ್ನು ಕೂಡ ಹಾಕ್ಕೊಟ್ಟು ಹೋಗಿರೋದು. ಅದು ಸ್ವಲ್ಪ ಇನ್ನೂ ನೀಟಾಗಿ ಬರಬೇಕು. ಮತ್ತು ದಾಸವಾಳದ ಗಿಡಗಳನ್ನ ಕೂಡ ಹಾಕಿದ್ದಾಳೆ. ಮತ್ತು ಅದ್ರ ಜೊತೆಗೆ ಕನಕಾಂಬರ ಇದೆ. ಕನಕಾಂಬರ ಕೂಡ ನಮಗೆ ಅಲ್ಲಿ ಬೆಳ್ಕೊಳ್ಬೋದು. ಇಲ್ಲಿ ಸ್ವಲ್ಪ ತುಳಸಿ ಸಸಿಗಳು ಹುಟ್ಟಿದ್ದಾವೆ. ಅಂದರೆ ಗೊಬ್ಬರದಲ್ಲಿದ್ದಂಥ ಬೀಜದಿಂದಲೋ ಏನೋ ತಾನೇ ಉಟ್ಕೊಂಡಿರುವಂಥವು. ಇಲ್ಲೂ ಕೂಡ ಸೌತೆಕಾಯಿ ಗಿಡ ಇದೆ ನೋಡಿ. ಇಷ್ಟು ಸೌತೆಕಾಯಿ ಗಿಡಗಳು ಎಲ್ಲವೂ ಕೂಡ ಸಣ್ಣ ಸಣ್ಣ ಪೀಚುಗಳಾಗಿ ಹೂವುಗಳು ಮೊಗ್ಗುಗಳಾಗಿದ್ದಾವೆ. ಇವೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಾದಮೇಲೆ ತೆಗೆದ್ಬಿಟ್ಟು ಮತ್ತೆ ಬೇರೆ ಅದೇ ಒಂದು ಪಾಟಿಗೆ ಗಿಡವನ್ನು ಹಾಕ್ಬೋದು. ಇಲ್ಲಿ ಅಲ್ವೇರಾ ಇದೆ. ಅಲ್ವೇರಾ ಆದಮೇಲೆ ಮತ್ತೆ ಇನ್ನೊಂದು ಪಾಟಲ್ಲಿ ಗುಲಾಬಿ ಗಿಡವನ್ನು ಹಾಕಿದ್ದಾಳೆ. ಇಲ್ಲಿ ಮತ್ತೆ ತಿರ್ಗಾ ನೆಲ್ಲವರೆಕಾಯಿ ಗಿಡ ಕೂಡ ಇದೆ. ಇದರಲ್ಲಿ ನೆಲ್ಲವರೆಕಾಯಿಯನ್ನು ಕೂಡ ಹಬ್ಬಿಸಿದ್ದಾಳೆ. ಇಲ್ಲಿ ಕೀರೆ ಸೊಪ್ಪು ಅಂತ ಹೇಳ್ತೀವಿ ನಾವು ಹಳ್ಳಿಗಳ ಕಡೆ, ಕೀರೆ ಮಡಿ ಅಂತ ಹೇಳ್ತೀವಿ. ಈ 3 ಪಾಟಲ್ಲಿ ಕೀರೆ ಸೊಪ್ಪನ್ನು ಚೆಲ್ಕೊಟ್ಟಿರೋದು. ನಮಗೆ ಯಾವಾಗ ಬೇಕು ಆವಾಗ ಅದನ್ನು ಕಟ್ ಮಾಡ್ಕೊಳ್ಬೇಕು. ಅಂದರೆ ಕುಯ್ಕೊಂಡ್ರೆ ಅದು ಮತ್ತೆ ಚಿಗುರುತ್ತೆ. ಇದು ಬೇರು ಸಮೇತ ತೆಗಿಬಾರ್ದು, ಮತ್ತೆ ಚಿಗುರುತ್ತೆ ನೋಡಿ. ಇಲ್ಲಾಗಲೇ ಕಟ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಇದೆಲ್ಲ ಕುಯ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಸಾಂಬಾರಿಗೆ ತುಂಬ ಹೆಲ್ತಿಯಾಗಿರುವಂತಹ ಒಂದು ಸೊಪ್ಪು ಅಂದರೆ ಕೀರೆ ಸೊಪ್ಪು. ನಂಗೆ ಬಹಳ ಇಷ್ಟವಾದಂಥ ಸೊಪ್ಪು ಅಂತ ಹೇಳ್ಬೋದು. ನೋಡಿ, ಈ ರೀತಿ ಕಾಣಿಸುತ್ತೆ. ನೆಲದಲ್ಲಿ ಎಲ್ಲೂ ಕೂಡ ಅದರ ಮಣ್ಣಾಗಲಿ ನೀರಾಗಲಿ ಇರೋದಿಲ್ಲ. ಇಷ್ಟು ವಿಶಾಲವಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.